ಅಚ್ಚ ಕನ್ನಡ ಸಿನಿಮಾ ಕುಲದಲ್ಲಿ ಕೀಳ್ಯಾವು. ಈ ಶೀರ್ಷಿಕೆ, ಈ ಟೈಟ್ಲ್ ನಿನಗೆ ಏನನ್ಸುತ್ತೆ? ನಿರ್ದೇಶಕರಿಗೆ ಕೇಳಿ ಹೇಳು. ಎಷ್ಟೇ ಜೊತೆ ಕೆಲಸ ಮಾಡಿದ್ರು ನಿರ್ದೇಶಕ ಆದ್ಮೇಲೆ ನಿರ್ದೇಶಕರು ಅನ್ಬೇಕಾಗ್ತದೆ. ಅವನು ಯಾವುದೋ ಒಂದು ಊರಲ್ಲಿ ಇದ್ರಂತೆ, ಫೋನ್ ಮಾಡಿ ಅಲ್ಲಿ ಪಕ್ಕದ ನಾಯಿ ಬೇರೆ ಹೊಡ್ತಾ ಇತ್ತು. ವಾವ್ ವಾವ್ ವಾವ್, ಅದು ತುಂಬಾ ಚೆನ್ನಾಗಿದೆ ಈ ಟೈಟ್ಲು ಅಂತಂದ್ರು. ಆಮೇಲೆ ಇವಾಗ ಟೈಟ್ಲ್ಗಳದ್ದೆಲ್ಲ ಗಲಾಟೆ. ನಾವೇನಾದ್ರೂ ರಿಜಿಸ್ಟರ್ ಮಾಡ್ಸಕ್ ಹೋದ್ರೆ ಯಾರು ಮಾಡಿಸ್ಬಿಟ್ಟಿರ್ತಾರೆ. ನನ್ನ ಸುಮಾರು ಟೈಟ್ಲು ಜಗ್ಗಿ ಹತ್ರನೇ ಇತ್ತು. ಅದನ್ನ ನೋಡಿದ್ವಿ, ಖಾಲಿ ಇತ್ತು. ನಾನು ರಿವ್ಯೂ ಕೂಡ ಮಾಡಿಸಿರ್ಲಿಲ್ಲ. ಶೀರ್ಷಿಕೆ ಮತ್ತೆ ಸತ್ಯ ಹರಿಶ್ಚಂದ್ರ ಸಿನಿಮಾದ ಒಂದು ಮಹಾನ್ ಗೀತೆ. ಎಲ್ಲ ಆರ್ಕೆಸ್ಟ್ರಾಗಳಲ್ಲೂ ಅಚ್ಚ ಕನ್ನಡತನ ಮೆರೆಯೋದೇ ಆ ಹಾಡಿನ ಮುಖಾಂತರ. ಪ್ರತಿ ಆರ್ಕೆಸ್ಟ್ರಾದಲ್ಲಿ, ಪ್ರತಿ ಸಭೆಯಲ್ಲಿ ಕುಲದಲ್ಲಿ ಕೀಳ್ಯಾವುದು, ಹುಚ್ಚಪ್ಪ ಮತದಲ್ಲಿ ಮೇಲೆ ಆಗುವುದು, ಈ ಹಾಡನ್ನ ಹಾಡದೆ ಯಾರು ಗಾಯನ ಸಭೆ ಮುಕ್ತಾಯ ಮಾಡೋದಿಲ್ಲ. ಅದು ಆಲ್ರೆಡಿ ಒಂದು ಕನ್ನಡಿಗರ ಹಾರೈಕೆ ಇದೆ ಅನ್ನೋ ಥರದೊಂದು ಶೀರ್ಷಿಕೆ. ಅದಕ್ಕೆ ತುಂಬಾ ಸೂಕ್ತವಾದ ಕಥೆ ಬರೆದಂಥ ಯೋಗಿ ಒಂದೆರಡು ಮಾತಾಡ್ತಾ ಹಂಗೇ ಮೈಕ್ ನನಗೆ ಬಂದಾಗ ನಾನು ಕಂಟಿನ್ಯೂ ಮಾಡ್ತೇನೆ. ಯೋಗಿ ಮಾತಾಡ್ತು. ಪಂಚತಂತ್ರ ಸಿನಿಮಾದ್ದು ಆಂಕರಿಂಗ್ ಅಂತ ಎಲ್ಲ ಕಡೆ ಹೋದಾಗ ಅಫಿಷಿಯಲಿ ನೀನು ಮಾತಾಡೋದು ಅಂತ ಕೊಡ್ತಿದ್ರು ಸರ್ ಮೈಗೆ. ಅಲ್ಲಿಂದ ಶುರುವಾದಂಥ ಜರ್ನಿ, ಗಾಳಿಗುಟ, ಕೆರಡಿ, ಕರ್ನಾಟಕದ ಮಲಕ, ಈ ಸರ್ರೆ ಪ್ರೊಡ್ಯೂಸ್ ಮಾಡಿದಂಥ ಈಗ ನಮ್ಮ ಪದವಿ ಪೂರ್ವ ಸಿನಿಮಾಗೆ ಬರಹಗಾರನಾಗಿ ಕೆಲಸ ಮಾಡಿದ್ದೆ ಕೂಡ. ಅದಕ್ಕೂ ತುಂಬಾ ಒಳ್ಳೆ ಪ್ರೋತ್ಸಾಹ ಕೊಟ್ರಿ. ಇನ್ನು ಈ ಕಥೆಗೆ ಬರೋದಾದ್ರೆ, ಇಷ್ಟು ಸಂಭ್ರಮಕ್ಕೆ ಇಷ್ಟು ಜನ ಇಲ್ಲಿ ಸೇರಿ ಈ ತರ ಒಂದು ಹೆಮ್ಮೆಯಿಂದ ಕೂತಿದ್ದೀವಿ, ಇಲ್ಲಿ ನಿಮ್ಮ ಮುಂದೆ ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಗುರುಗಳಾದ ಯೋಗರಾಜ್ ಸರ್. ಅವ್ರು ನಾವೆಲ್ಲ ಒಬ್ಬ ಮನುಷ್ಯ ಸ್ಟ್ರೈಟ್ ಆಗಿ ನಿಂತ್ಕೋಬೇಕು ಅಂದ್ರೆ ಅವನಿಗೆ ಬೆನ್ನೆಲುಬು ಸರಿಗಿರ್ಬೇಕು. ಸ್ಪೈನ್, ನಮ್ಮ ಸ್ಪೈನೇ ಅವರು. ಸೊ ಹಂಗಾಗಿ ನಮ್ಗೆಲ್ಲ ಏನ್ ಮಾಡೋಕ್ಕೂ ಧೈರ್ಯ. ನಾವೇನೇ ತರಲೆ ಮಾಡ್ಕೊಂಡು ಹೆಜ್ಜೆ ಮುಂದೆ ಇಟ್ಟರು ಅದನ್ನ ಕರೆಕ್ಷನ್ಸ್ ಮಾಡ್ತಾರೆ. ಅವ್ರು ಇದಾರೆ ಅನ್ನೋ ಧೈರ್ಯದ ಮೇಲೆ ನಾವು ಮುಂದೆ ಬರ್ತೀವಿ ಯಾವಾಗಲೂ. ಅದು ನಾನಾಗಿರ್ಲಿ, ನಮ್ಮ ಶ್ರೇಯಸ್ ಆಗಿರ್ಲಿ. ಸೊ ನಮ್ಮ ಎಂಟೈರ್ ತಂಡಕ್ಕೆ ಅವರೊಂದು ದೊಡ್ಡ ಸ್ಟ್ರೆಂತ್. ಹಂಗಾಗಿ ಈ ಒಂದು ಸಂಭ್ರಮ, ಈ ಮುಹೂರ್ತ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸರ್ ಮೊದಲಿಗೆ ನಿಮ್ಗೆ. ಈ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ನಾವು ಮನೋ ಸಿನಿಮಾ ಮಾಡಬೇಕು ಅಂತ ಬಂದಾಗ, ಸೊ ಇನಿಷಿಯಲಿ ಎಲ್ಲರೂ ಯೋಚನೆ ಮಾಡಿದಾಗೆ ನಾವು ಯೋಚನೆ ಮಾಡಿದ್ವಿ. ಏನಂದ್ರೆ ಅವರು ಕಾಮಿಡಿ ಕಿಲಾಡಿಗಳು ವಿನ್ನರು, ಸೀಸನ್ 2 ವಿನ್ನರು. ಸೊ ಮನೋನ್ ಇಟ್ಕೊಂಡು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಯೂಶಲಿ ನೋಡಿದ್ದು ಒಂದು ನೇಚರ್ ಇತ್ತು. ಏನಂದ್ರೆ ತುಂಬಾ ಪಂಚಿಂಗ್ ಡೈಲಾಗ್ಸು, ಮನೋ ಮ್ಯಾನರಿಸಮ್, ಇದೆಲ್ಲ ಆಬ್ವಿಯಸ್ಲಿ ನಮಗೂ ಸಹಜವಾಗೇ ಬರ್ತಿರ್ತದು. ಅಂದ್ರೆ ಮನೋನ ಇಟ್ಕೊಂಡು ಒಂದು ಕಾಮಿಡಿ ಸಬ್ಜೆಕ್ಟ್ ಮಾಡೋಣ, ಕಾಮಿಡಿನೇ ತೋರಿಸ್ಬೇಕು, ಬಹುಶಃ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಅದ್ರ ನಿಟ್ಟಿನಲ್ಲೇ ಸ್ವಲ್ಪ ಕೆಲಸ ಮಾಡಿದ್ವಿ, ಕಾಮಿಡಿ ಸಬ್ಜೆಕ್ಟ್ ಮಾಡೋಣ ಅಂತೇಳಿ. ನಂತರ ಆಲ್ ಆಫ್ ಅ ಸಡನ್ ಏನೋ ಸಣ್ಣದಾಗಿ ಒಂದು ಥಾಟ್, ಮನೋದು ಡೆಡಿಕೇಶನ್, ಮನೋಗ್ ನಾವು ಒಂದಿಷ್ಟು ಟಾಸ್ಕ್ ಕೊಟ್ವಿ.
ಅಂದ್ರೆ ಸರ್ ಹೇಳಿದ್ರು ಹಿಂಗಿದ್ರೆ ಆಗಲ್ಲ ಕಣೋ, ಸಿನಿಮಾ ನೀನ್ ಸುಮ್ಮನೆ ಬರೋದು, ಕತೆ ಮಾಡಿಸೋದು, ಪಿಕ್ಚರ್ ಮಾಡ್ತೀನಿ ಅನ್ನೋದು ಅವೆಲ್ಲ ವರ್ಕ್ ಆಗಲ್ಲ ನಮ್ಮ ಹತ್ರ. ಅದಕ್ಕೊಂದು ಧ್ಯಾನ ಬೇಕು, ಒಂದು ಶ್ರದ್ಧೆ ಬೇಕು. ಯಾವಾಗ್ಲೂ ಹೇಳ್ತಿರ್ತಾರೆ ಸಿನಿಮಾ ಅನ್ನೋದು ಧ್ಯಾನ, ಸುಮ್ಮನೆ ಆಗಲ್ಲ, ಅದು ಮೆಡಿಟೇಷನ್ ತರ ಮಾಡ್ಬೇಕಂತ ಸಿನಿಮಾ. ಯೋಗರಾಜ್ ಸರ್ ಹೇಳ್ತಿರ್ತಾರೆ ಹಂಗ್ ಮಾಡಿದ್ರೆ ಸಿನಿಮಾ ಆಗುತ್ತೆ ಅಂತ. ಸೊ ಮನೋದು ಡೆಡಿಕೇಶನ್ ಯಾವ ಲೆವೆಲ್ಗಿತ್ತು ಅಂತ ಹೇಳಿದ್ರೆ, ನಾನು ಒಂದ್ ದಿವಸ ತಮಾಷೆ ಮಾಡ್ಬಿಟ್ಟೆ, ಜಿಮ್ಗೆ ಹೋಗ್ಬೇಕು, ವರ್ಕೌಟ್ ಮಾಡ್ಬೇಕು, ಚೆನ್ನಾಗಾಗ್ಬೇಕು. ಮಾಡ್ತೀನಿ ಸರ್. ಬರೀ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದೀರಾ, ನಾಳೆಯಿಂದ ಮಾಡ್ತೀನಿ ಅಂತ ಹೇಳ್ತಿಲ್ಲ ನೀವು, ಬೆಳಗ್ಗೆನೆ ಹೋಗ್ಬೇಕು ಇವತ್ತು ಅಂತ. ಅದೇನ್ ಚಾಲೆಂಜ್ ಆಗಿ ತಗೊಂಡ್ರೆ ಗೊತ್ತಿಲ್ಲ, ನಿಧಾನಕ್ಕೆ ಒಂದು ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಆಯ್ತು ಮನೋದು. ಹೈಲಿ ಡಿಸಿಪ್ಲಿನ್ ಟ್ರಾನ್ಸ್ಫಾರ್ಮೇಶನ್ ಅದು. ನೀವು ಒಂಥರ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಗಳಲ್ಲಿ ನೋಡ್ತಿರಲ್ಲ, ಆ ಲೆವೆಲ್ ಡೆಡಿಕೇಶನ್. ಏನೋ ತಿನ್ನಲ್ಲ, ನಾನೇನೋ ಕುಡಿಯಲ್ಲ ಅಂದ್ರೆ ಅಷ್ಟು ಕಟ್ಟುನಿಟ್ಟಾದಂತ ಪರಿಶ್ರಮ. ಇದನ್ನ ನೋಡ್ತಾ ನಮಗೇನೆ ಓಕೆ. ಸೊ ಕಾಮಿಡಿ ಸಬ್ಜೆಕ್ಟ್ ಮಾಡಿದ್ರೆ ತುಂಬಾ ಗೆಸಬಲ್ ಕಂಟೆಂಟ್ ಆಗುತ್ತೆ. ಅಂದ್ರೆ ಮನು ಗೊತ್ತು, ಕಾಮಿಡಿ ಮಾಡ್ತಾನೆ ಗೊತ್ತು, ಕಾಮಿಡಿನೇ ಕೊಡ್ತೀವಿ ಜನಕ್ಕೆ. ಅದನ್ನ ಕಾಮಿಡಿ ಕಿಲಾಡಿಗಳು ಸಾಕಷ್ಟು ತೋರಿಸ್ಬಿಟ್ಟಿದ್ದಾರೆ ಅವ್ರ ಕೇಪಬಿಲಿಟೀಸ್ನ. ಸೊ ಹೊಸದಾಗಿ ಏನಾದ್ರು ಮಾಡ್ಬೋದಾ ಅಂತ ನಾವು ಸರ್ನ ಕೇಳಿದ್ವಿ. ಸರ್ ಹೇಳೋದು ಮಾಡ್ರ ನೋಡೋಣ, ಅದೇನಾದ್ರೂ ಒಂದು ಲೈನ್ ಹೇಳಿ ನೋಡೋಣ, ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ಹೇಳಿದ್ರು. ಸರಿ, ಹಂಗೆ ಕೂತ್ಕೊಂಡು ಒಂದ್ಸಲ ರ್ಯಾಂಡಮ್ ಆಗಿ ಏನೋ ಮಾತಾಡ್ತಿರ್ಬೇಕಾದ್ರೆ ಒಂದು ಸಣ್ಣ ಥಾಟ್, ನಮ್ಮ ಸುತ್ತಮುತ್ತ ಪರಿಸರದಲ್ಲೇ ಒಂದು ಘಟನೆ ನಡೆದಿತ್ತು. ಅದ್ರ ಬಗ್ಗೆ ಕೂತ್ಕೊಂಡು ನಾನು ಶ್ರೇಯಸ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಥಾಟ್ ಸ್ಟ್ರೈಕ್ ಆಗಿ ಹೇಗಿದೆ ಕಣೋ ಅಂತಂದು. ಚೆನ್ನಾಗಿದೆ, ಇದು ನನ್ಗೆ ಇಷ್ಟ ಆಯ್ತು, ಮಾಡೋಣ ಅಂತಂದ. ಸರಿ ಸರ್ನ ಕೇಳೋಣ, ಅವ್ರು ಅಂತಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಹೋಗ್ಬಿಡ ಮೇಲೆ. ಸರ್ನ ಕೇಳಿದ್ರಿ, ಸರಿ ಮಾಡ್ರಪ್ಪ, ನಿಮ್ಗೆ ಅದು ಕರೆಕ್ಟ್ ಅನ್ಸಿದ್ರೆ ಮಾಡಿ, ನೀವು ಹೇಳ್ತಿರೋದು ಸರಿಗಿದೆ, ಬರೀ ಕಾಮಿಡಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದರಲ್ಲಿ ಬೇರೆ ಥರದ್ದು ಏನೋ ಒಂದು ಕಂಟೆಂಟ್, ಅದು ತುಂಬಾ ವಿಶೇಷವಾಗಿದೆ, ನಾನು ಅಲ್ಲಿ ರಿವೀಲ್ ಮಾಡೋಕ್ಕಾಗಲ್ಲ. ಈ ಥರದ ಕಂಟೆಂಟ್ ಹೇಳೋದಾದ್ರೆ ಓಕೆ, ನಿಮ್ಮ ಐಡಿಯಾ ಚೆನ್ನಾಗಿದೆ, ಕಾಮಿಡಿನೂ ಇರುತ್ತೆ, ಬಟ್ ಬೇರೆದೇನೋ ಹೊಸ ಟ್ರೈ ಮಾಡ್ತೀವಿ ಅಂದಾಗ ಸರ್ ಮುಕ್ತ ಕಂಠದಿಂದ ಓಕೆ ನೀವು ಹೋಗಿ ಮುಂದಕ್ಕೆ ಇದನ್ನ ಬರ್ಕೊಂಬನ್ನಿ ನೋಡೋಣ ಅಂತ ಹೇಳಿದ್ರು. ಅದು ಮುಂದುವರೆದು ಅದು ಒಂದು ಸಬ್ಜೆಕ್ಟ್ ಅಂತ ಆಗಿ ಅದರಲ್ಲಿ ಒಂದಿಷ್ಟು ಸ್ಟಫ್ನ ಆ್ಯಡ್ ಮಾಡಿದಾಗ, ಈಗ ಸರ್ ಹೇಳಿದಾಗೆ ಆ ಟೈಟಲ್ ಸರ್ರೇ ಸೂಚಿಸಿದೆ ನಮಗೆ. ಅದಕ್ಕೆ ಹೇಳಿ ಮೆಸೇಜ್ ಮಾಡಿದ್ರು, ಇದು ಓಕೆನಾ ನೋಡೋ, ನಾನು ಮಾಡಿಸಿದ್ದೆ ಅನ್ಸುತ್ತೆ ಇದನ್ನ ರಿಜಿಸ್ಟ್ರು, ನಿಮ್ಗೆ ವರ್ಕ್ ಆಗುತ್ತಾ ಅಂತ. ನೋಡಿದ್ರೆ ತುಂಬಾ ಸೀಲ್ ಹೊಡೆದಂಗೆ ಇತ್ತು ಅದು. ಸರ್ ಇರ್ಲಿ ಸರ್, ಸೂಪರ್ ಅಲ್ಲ ಸರ್ ಅದ್ಭುತ ಅಂತ ಹೇಳಿ. ಆಮೇಲೆ ಇದೇ ತರ ಸಾಕಷ್ಟು ಡಿಸ್ಕಷನ್ಸ್ ಆಯ್ತು. ನಾನು ಒಂದು ಲೆವೆಲಲ್ಲಿ ಸ್ಟಕ್ ಆಗ್ಬಿಟ್ಟೆ, ಆಲ್ಮೋಸ್ಟ್ ಬ್ಲಾಂಕು, ಏನಾಯ್ತು ಅಂತ ಕೇಳ್ತಾವ್ರೆ. ನನಗೆ ರೀಡಿಂಗ್ ಕೊಡಬೇಕು, ಕ್ಲೈಮ್ಯಾಕ್ಸ್ ಬರ್ತಿಲ್ಲ ಅಂತೆಲ್ಲ ಏನಾರ ಮಾಡ್ತಿದ್ವಿ. ಸೊ ಸರ್ ಕೂತ್ಕೊಂಡು ಒಂದು ದಿವಸ ಸಡನ್ ಹಿಂಗೆ ಕಣ್ಣು ಮುಚ್ಕೊಂಡು ಅದೇನು ಮಾಡೋದು, ಅದೇ ಧ್ಯಾನ ಅಂತಾರಲ್ಲ ಸಿನಿಮಾ, ಬಹುಶಃ ಮಾಡಿರ್ಬೇಕು. ಪಟ್ಟ ಅಂತ ಒಂದು ಹೇಳೋರು, ಸರ್ ಎಕ್ಸಾಕ್ಟ್ಲಿ ಇದನ್ನೇ ಸರ್ ಈ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದು ಅಂದರೆ ಆ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಕ್ಕೂ ಥ್ಯಾಂಕ್ ಯು ಸರ್ ನಿಮಗೆ. ಇದಕ್ಕೆ ಬಂದಂಥ ಹುಡುಗ ನಮ್ಮ ಶೋ ಅಲ್ಲಿ ವಿನ್ನರ್ ಆಗಿ, ಅದಾದ ಮೇಲೆ ಇವತ್ತು ಒಂದು ಅವನ ಶ್ರಮ ಹೇಳ್ತಾ ಇದೆ, ಅಂದ್ರೆ ಅವ್ನ ಫ್ಯಾಷನ್ ಹೇಳ್ತಾ ಇದೆ. ಯೋಗಿ ಹೇಳ್ದಾಗೆ ಅವ್ನು ಹಿಂಗೆ ಇಟ್ಕೊಂಡಿದ್ದ ಬಾಡಿ, ಮೊನ್ನೆ ಬಂದಾಗ ನಿಮ್ಗೆ ಗಾಬರಿ ಆಗ್ಬಿಟ್ಟೆ, ಏನೋ ಹಿಂಗಾಗಿದೆಯಾ, ಏನು ಮಾಡ್ತಿದ್ದೀನಿ, ಇಲ್ಲ ಅಣ್ಣ ಸಿನಿಮಾಗೋಸ್ಕರ ನಾನು ವರ್ಕೌಟ್ ಮಾಡಿ ಈ ಥರ ಮಾಡ್ತಾ ಇದ್ದೀನಿ. ಸೊ ಅವ್ನ ಡೆಡಿಕೇಶನ್ ಗೊತ್ತಾಗ್ತಾ ಇದೆ. ಸೊ ಇನ್ನೂ ದೊಡ್ಡದಾಗಿ ಬೆಳೀಲಿ. ಅವ್ನು ಬೆಳೆದ್ರೆ ಫಸ್ಟ್ ಖುಷಿ ಪಡೋದ್ರಿಂದ ನಾನು ಸತೀಶ ಇಬ್ಬರೇ. ಯಾಕಂದ್ರೆ ನಮ್ಮ ಜೊತೆಲಿದ್ದು ಅಂದ್ರೆ ನಾವು ಹೇಳ್ಕೊಟ್ಟದ್ದು ಅಥವಾ ನಾಟಕ ಹಿಂಗಲ್ಲ ಹಿಂಗೆ ಮಾಡಬೇಕು ಅಂತಿದ್ದು, ಆ ಟೈಮಿಂದ ಹಿಡ್ಕೊಂಡು ಒಂದು ಹುಡುಗ ಈ ಮಟ್ಟಕ್ಕೆ ಬೆಳಿತಾನಂದ್ರೆ ಅದು ತುಂಬ ಸಂತೋಷದ ವಿಚಾರ. ಎಲ್ಲರೂ, ಯಾಕಂದರೆ ಈ ಥರದ ಹುಡುಗರಿಗೆ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಯಾಕಂದ್ರೆ ಯಾವುದೋ ಒಂದು ಹಳ್ಳಿಯಿಂದ ಬಂದಂಥ ಹುಡುಗ ಇವತ್ತು ಒಂದು ಇಷ್ಟು ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾನಂದ್ರೆ ಅದಕ್ಕೆ ಎಲ್ಲರ ಒಂದು ಪ್ರೋತ್ಸಾಹ ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ, ಇನ್ನೂ ದೊಡ್ಡದಾಗಿ ಬೆಳಿ ಮನೋ, ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಅದಕ್ಕೆ ದೊಡ್ಡ ಸಪೋರ್ಟ್ ನಮ್ಮ ಯೋಗರಾಜ್ ಭಟ್ರು. ಇವತ್ತು ಇಷ್ಟು ಹಾದಿಗೆ ನಾವಲ್ಲ, ಇವರು ಬುನಾದಿ. ಅದನ್ನ ಯಾರೇ ಆಗ್ಲಿ ಅವನ್ನ ಹೀರೋ ಆಗ್ಬೇಕು ಅಂದ್ರೆ ಇಷ್ಟು ಇದು ಬೇಕು, ಕ್ವಾಲಿಟೀಸ್ ಬೇಕು ಅಂತ ಹೇಳ್ತಾರೆ. ಆದ್ರೆ ಇವ್ರು ಸೆಲೆಕ್ಟ್ ಮಾಡಿ ಇಲ್ಲ ಇವ್ರ ಕೈಲಿ ಮಾಡಿಸ್ತೀನಿ ಅನ್ನೋದು ಒಂದು ಧೈರ್ಯ ಇದೆಲ್ಲ. ಸೊ ಅದಕ್ಕೆ ನಾವು ಯೋಗರಾಜ್ ಭಟ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ದೇಸಿ ಪ್ರತಿಭೆ, ನಮ್ಮ ಹುಡುಗ, ಕನ್ನಡದ ಹುಡುಗ, ಒಬ್ಬ ರೈತ ಒಬ್ಬ ಹೀರೋ ಆಗ್ತಿದ್ರೆ ಅದಕ್ಕಿಂತ ದೊಡ್ಡ ಪ್ರಶಂಸೆ ಯಾವುದೂ ಇಲ್ಲ. ಸೊ ಇವಾಗ ಏನೇ ಮಾಡಿದ್ರು ಅವ್ರ ರೈತ, ಅವ್ರ ತೋಟ, ಅವ್ರ ಜಮೀನು, ಆ ಕೆಲಸ ಬಿಟ್ಟಿಲ್ಲ, ಮುಂದೆನೂ ಬಿಡೋದಿಲ್ಲ. ನಾ ಹೇಳೋದೇನಂದ್ರೆ ನಮ್ಮ ರೈತರಿಗೆ ನಾವೇನ್ ಹೇಳ್ತೀವಿ, ನಮ್ಮ ಈ ಹಳ್ಳಿ ಕಲಾವಿದ, ನಮ್ಮ ದೇಸಿ ಪ್ರತಿಭೆಗೆ ದಯವಿಟ್ಟೆಲ್ಲ ಸಪೋರ್ಟ್ ಮಾಡಿ, ಎಲ್ಲ ಒಳ್ಳೇದಾಗ್ಲಿ. ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಎಷ್ಟೋ ಈ ತರ ಹೊಸ ಪ್ರತಿಭೆಗಳು ಬರಲಿ ಅಂತ ನಾನು ಕೇಳ್ಬೋದು. ಥ್ಯಾಂಕ್ ಯು. ಅಲ್ಲಿ ಇವತ್ತು ಮತ್ತೊಂದ್ಸತಿ ಸಮಸ್ತ ತಂಡದ ಪರವಾಗಿ ನಾನು ಜಗ್ಗಣ್ಣಗೆ ಧನ್ಯವಾದ ಹೇಳಲೇಬೇಕು. ತುಂಬಾ ಅಚ್ಚುಕಟ್ಟಾಗಿ ಈ ಟೈಟ್ಲನ್ನ ಲೋಕಾರ್ಪಣೆ ಮಾಡಿಕೊಟ್ರು ಬೆಳಿಗ್ಗೆ. ಥ್ಯಾಂಕ್ ಯು ಜಗ್ಗಣ್ಣ. ಮತ್ತೊಮ್ಮೆ ಮುಗ್ದಮ ತಂಡಕ್ಕೆ ಶುಭಾಶಯ ಕೋರ್ತಾ, ನಾನು ಈ ತಂಡಕ್ಕೆ ಯಾರ್ಯಾರು ಆನ್ ಬೋರ್ಡ್ ಬೇಗ ಬಂದಿದ್ದಾರೋ ಆ ಪ್ರಕಾರ ನಾನು ಮೈಕ್ ಕೊಡ್ತೇನೆ. ನನ್ನ ತುಂಬಾ ಇಷ್ಟದ, ಮನಪೂರ್ವಕವಾಗಿ ಹೇಳ್ತೀನಿ, ಇಷ್ಟ
ಕಿಟ್ಟದ ಪ್ರೀತಿಯ ಸಂಗೀತ ನಿರ್ದೇಶಕರು ಮನೋಮೂರ್ತಿ ಸರ್ ಎರಡು ಮಾತಾಡಬೇಕು. ಆಲ್ ದ ಬೆಸ್ಟ್. ನಮ್ಮ ಹೊಸ ಪ್ರೊಡ್ಯೂಸರು, ಫಸ್ಟ್ ಟೈಮ್ ಮೂವಿ. ಐ ಹೋಪ್ ಇಟ್ ಮೇಕ್ಸ್ ಲಾಟ್ ಆಫ್ ಮನಿ ಅಂಡ್ ಲಾಟ್ ಆಫ್ ಫೇಮ್. ಐ ಆಮ್ ಶೋರ್ ಅದು ಗ್ಯಾರಂಟೀಡ್. ಯಾಕೆಂದ್ರೆ ಯೋಗರಾಜ್ ಸರ್ ಪೆಂಟೋರಿಗಲ್ಲಿ he is very much involved. ನಾನು ನೋಡಿದ್ದೀನಲ್ಲ, he is very much involved in every step of the way. It will be a big hit. It will be a very good film. Thank you ಎಲ್ಲರಿಗೂ. ಅದೇನು ಸ್ವಲ್ಪ ಅರ್ಲಿ, 5 or 6 ಈಗ ತಾನೇ ಎಲ್ಲ ಕಾನ್ಸೆಪ್ಟ್ ಕಾಂಪೋಸಿಷನ್ ಕುಲದಲ್ಲಿ ಕೀಳೆ ಆಗುವುದು ಅದರದ್ದು ಬೇರೆ ವರ್ಷ ಬರುತ್ತೆ. ಅದಕ್ಕೆ ಪ್ಯಾರ್ಲಲ್ಲಿ ಆ ಹಾಡಿಗೆ ರಾಯಲ್ ಸೆಲ್ಯೂಟ್ ಹೊಡೆದು ಇದು ತುಂಬಾ ವಿನೀತವಾಗಿ ಮುನ್ನುಗ್ಗುವಂತ ಒಂದು ಹಾಡು ಮಾಡಿದೆ. ಸೊ ಅದೇ ತರ ಈ ಸಿನಿಮಾದಲ್ಲೂ ನನಗೆ ಒಂದು ಸ್ಪೆಷಲ್ ಅಪಿಯರೆನ್ಸ್, ಒಂದು ಪಾತ್ರನ ನಿಭಾಯಿಸಿದ್ದಾರೆ. ಆ ಜವಾಬ್ದಾರಿ ನನ್ನ ಮೇಲೆ ಕೊಟ್ಟಿದ್ದಾರೆ, ಅದನ್ನ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಒಳ್ಳೆ ಸಾಂಗ್ ಬರ್ಕೊಡ್ತೀನಿ ನನಗೆ ಅಂತ ಹೇಳಿದ್ದಾರೆ, ಅದು ನಾನು ಕಾಯ್ತಾ ಇದ್ದೀನಿ. ಜಗ್ಗಿ ನೀನ್ ಕೇಳಿದ್ದಾರೆ ಕುಲದಲ್ಲಿ ಕೇಳಿ ಯಾವುದೋಗೆ ಪ್ಯಾರಲ್ ಆಗೇನೋ ಅವನ ಮೇಲೆ ಇವನ ಮೇಲೆ ಇದ್ರ ಮೇಲೆ. ಜೊತೆಗೆ ನನಗೆ ಶ್ರೇಯಸ್ ಕೂಡ ನಾನು ಸಾಕ್ಷಿ ಸಿನಿಮಾದಲ್ಲಿ ನಾವು ಜೊತೆಗೆ ವರ್ಕ್ ಮಾಡಿದೀವಿ. ಅಂದ್ರೆ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾಗಿದ್ದ ನನ್ಗೆ ಶ್ರೇಯಸ್ ಅವರ ಟ್ಯಾಲೆಂಟ್ ಬಗ್ಗೆ ನನಗೆ ಚೆನ್ನಾಗಿ ಪರಿಚಯ ಇದೆ. ಸೊ ಒಳ್ಳೇದಾಗ್ಲಿ ಶ್ರೇಯಸ್, ಆಲ್ ದ ಬೆಸ್ಟ್. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮನು, ನಾನು ಇಲ್ಲಿರೋರಲ್ಲಿ ಬಹುಶಃ ಮನು ಅಷ್ಟು ಶ್ರಮ ಪಟ್ಟು ಮೇಲ್ ಬಂದವ್ರು ನಾನು ಯಾರು ನೋಡಿಲ್ಲ. ಸೊ ಆಲ್ ದ ಬೆಸ್ಟ್ ಮನು. ಏನೇನು ಆಸೆ ಇದೆಯೋ ಅದೆಲ್ಲ ಆಸೆ ಈಡೇರ್ಲಿ, ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆ ದಿನ ಇವತ್ತು, ಒಳ್ಳೇದಾಗ್ಲಿ, ಶುಭವಾಗಿ. ಆಲ್ ದ ಬೆಸ್ಟ್. ಅವ್ರ ಒಂದು ಫ್ಯಾಮಿಲಿ ತರ ಇದು ನನ್ಗೆ ಗೊತ್ತು, ಅವ್ರ ಜೊತೆ ವರ್ಕ್ ಮಾಡೋದು ಹೌ ಇಟ್ ಈಸ್ ಅಂತ. ಸೊ ಐ ಎಂಜಾಯ್ ವರ್ಕಿಂಗ್ ವಿತ್ ದೆಮ್. ಈ ಸಿನಿಮಾದಲ್ಲಿ ಅಫ್ಕೋರ್ಸ್ ಶ್ರೇಯಸ್ ನಾನು ಪಂಚತಂತ್ರದಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ತುಂಬಾ ಸಿನಿಮಾ ಕರಡಿಯಲ್ಲಿ ನೋಡಿದ್ದೀವಿ. ವಿ ವರ್ಕ್ ಟುಗೆದರ್. ತುಂಬಾ ಅಂದರೆ ತುಂಬಾ ಪ್ಯಾಷನೇಟ್ ಅಂಡ್ ತುಂಬಾ ಎನರ್ಜೆಟಿಕ್. ಸೊ ಇಡೀ ತಂಡದ ಜೊತೆ ಮತ್ತೆ ಯೋಗರಾಜ್ ಸಿನಿಮಾ ಜೊತೆ ವರ್ಕ್ ಮಾಡೋಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಥ್ಯಾಂಕ್ ಯು. ಬೆಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಭಟ್ರು ಮೂವಿಗೆ ಬಂದಾಗ ಒಪ್ಕೊಂಡ್ಬಿಟ್ಟೆ. ಕುಲದಲ್ಲಿ ಕೇಳಿ ಯಾವುದು ಅಂತ ತುಂಬಾ ಬ್ಯೂಟಿಫುಲ್ ನೇಮ್ ಇದೆ. ತುಂಬಾ ಖುಷಿ ಆಯ್ತು ಅದನ್ನ ಕೇಳಿ. ನಂಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ನನ್ನ ನಂಬಿಕೆ ಇಟ್ಟು. ಅಂದ್ರೆ ಫಸ್ಟ್ ಆಗಿದ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಪಾತ್ರ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ ಯು. ನಿಮ್ಮ ನಂಬಿಕೆನ ನಾನು ಉಳಿಸ್ಕೊಳ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿ ಮಾಡೋಣ. ಆಲ್ ದ ಬೆಸ್ಟ್. ಸೊ ಮೊದಲಾಗಿ ನಾನು ಭಟ್ಟರ್ ಸರ್ಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಈ ಸಿನಿಮಾಕ್ಕೆ ನಾನು ಅವರೊಂದು ಮೈನ್ ಪಿಲ್ಲರ್ ಆಗಿರ್ತಾರೆ. ಅವರಿಲ್ಲ ಅಂದಿದ್ರೆ ಇದು ಆಗ್ತಾನೆ ಇರಲಿಲ್ಲ ಈ ಪ್ರಾಜೆಕ್ಟ್. ಮತ್ತೆ ಈ ಏನು ಸಿನಿಮಾ ಒಂದು ಸ್ಟೋರಿ ಏನಿದೆ, ಸೊ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥದ್ದು. ನಾರ್ಮಲ್ ಆಗಿ ಕಮರ್ಷಿಯಲ್ಲು ಏನೇನೋ ಇದೆ ಇದರಲ್ಲಿ, ಬಟ್ ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಮತ್ತೆ ಜನಗಳಿಗೆ ಇಷ್ಟ ಆಗುವಂತ ಕಂಟೆಂಟ್. ಈಗ ನಡೀತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ಮತ್ತೆ ಇದು ಆಕ್ಚುಲಿ ಕರ್ನಾಟಕ ಸಂಬಂಧಪಟ್ಟಿದ್ದಲ್ಲ, ಆಲ್ ಓವರ್ ಇಡೀ ವರ್ಲ್ಡ್ಗೆ ಸಂಬಂಧಪಟ್ಟಿದ್ದು. ಯಾಕೆಂದ್ರೆ ಇದರಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಾವೇನು ಅದ್ರ ಬಗ್ಗೆ ರಿವೀಲ್ ಮಾಡಕ್ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಇದೀವಿ ಇವಾಗ. ಸೊ ನನಗೆ ತುಂಬಾ ಇನ್ನೊಂದು ಧನ್ಯವಾದಗಳು ಹೇಳ್ಬೇಕಾಗಿರೋದು ಜಗಣ್ಣ ಅವ್ರಿಗೆ. ಸೊ ಸಪೋರ್ಟ್ ಮಾಡಿ ನಮ್ಮ ಕನ್ನಡಿಗರು, ನಮ್ಮ ಕಡೆಯವರು, ನಮ್ಮವರು ಅನ್ನೋ ಒಂದು ಇದರಲ್ಲಿ ನಮ್ಗೆ ಪೋಸ್ಟರ್ ರಿವೀಲ್ ಮಾಡಿಕೊಟ್ರು. ಸೊ ಅವರಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಇದರಲ್ಲಿ ತುಂಬಾ ನನಗೆ ಇಷ್ಟವಾದವರು ರಂಗಾಯಣ ರಘು ಸರ್, ಮತ್ತೆ ಶರತ್ ಸರ್, ದಿಗಂತ್ ಸರ್, ಇವರೆಲ್ಲ, ಮತ್ತೆ ಸೋನಲ್ ಅವರು, ಇವರೆಲ್ಲ ಬಂದು ನನಗೆ ಒಪ್ಕೊಂಡು ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಮಾಡೋಣ ಅಂತ ಒಪ್ಕೊಂಡಿರೋದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಹಾಗೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಒಂದು ಪಿಲ್ಲರ್ ಯೋಗರಾಜ್ ಸರ್ ಆದ್ರೆ ಇನ್ನೂ 4-5 ಪಿಲ್ಲರ್ಗಳು ಬರುತ್ತೆ. ಅದರಲ್ಲಿ ನಮ್ಮ ಡೈರೆಕ್ಟರ್ ಬಂದು ಶ್ರೇಯಸ್ ಶೆಟ್ಟಿ, ಇನ್ನೊಂದು ನಮ್ಮ ಯೋಗಿ ಗೌಡ್ರು, ಮತ್ತೆ ಈಸಿ ಬಂದು ನಮ್ಮ ಮನು ಅವರು, ಲೋಕೇಶ್ ಅವರು, ಇವರೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ತುಂಬಾ ಎಫರ್ಟ್ ಹಾಕಿ ಇದನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಅದ್ರ ಜೊತೆಗೆ ಮೇಡಮ್ ಯೋಗರಾಜ್ ಸರ್ ವೈಫ್, ಅವರು ನಮ್ಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತು ಎಲ್ಲನೂ ನಡೆಸ್ಕೊಂಡು ಹೋಗ್ತಿದ್ದಾರೆ ನಿರ್ಮಾಣ ಮಾಡೋದ್ರಲ್ಲಿ. ಸೊ ಅವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ತುಂಬಾ ಇಷ್ಟ ಆಗಿದೆ ನಮ್ಮ ಟೀಮ್. ಮತ್ತೆ ಈ ಟೀಮ್ ಅಲ್ಲಿ ಯಾವುದೇ ತರ ಭಿನ್ನಾಭಿಪ್ರಾಯಗಳಿಲ್ಲ. ತುಂಬಾ ನಾವು ಯೋಚನೆ ಮಾಡೋದೆಲ್ಲ ಒಂದೇ ರೀತಿಯಲ್ಲಿ. ಸೊ ಹಾಗಾಗಿ ತುಂಬಾ ಸಕ್ಸಸ್ಫುಲ್ ಆಗಿ ಬರ್ತಾ ಇದೆ. ಸೊ ಹಾಗಾಗಿ
ನಿಮ್ಮೆಲ್ಲರ ಆಶೀರ್ವಾದಗಳು ಬೇಕು. ಸೊ ನಾವು ಒಬ್ಬ ರೈತರ ಮಗನೇ ನಾನು. ಸೊ ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಏನೋ ಒಂದು ವ್ಯವಹಾರ ಮಾಡಿಕೊಂಡು ಸೊ ಈಗ ಹೊಸದಾಗಿ ಈ ಒಂದು ಇಂಡಸ್ಟ್ರಿಗೆ ಬಂದಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹಾಗೆ ಎಲ್ಲ ಆರ್ಟಿಸ್ಟ್ಗಳ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಒಂದು ಕೆಂಟ್ ವಾಟರ್ ಪ್ಯೂರಿಫೈಯರ್ ಅಂತ ಕೇಳಿರ್ಬೋದು, ಅಕ್ವಾಗಾರ್ಡ್ ಕೆಂಟ್ ಅಂತ. ಅದಕ್ಕೆ ನಾವು ಅಥರೈಸ್ಡ್ ಡಿಸ್ಟ್ರಿಬ್ಯೂಟರ್ ಇನ್ ಬ್ಯಾಂಗ್ಳೂರಲ್ಲಿ ಆಗಿದ್ದೀವಿ. ಸುಮಾರು ಒಂದು 13 ವರ್ಷದಿಂದ ಅದರಲ್ಲೇ ಇದ್ದೀನಿ. ಜೊತೆಗೆ ಬೇರೆ ಬೇರೆ ಬಿಸ್ನೆಸ್ಗಳಿದೆ. ರೈತರು ನಾವು ಒಂದು ಕೋಕೋನಟ್ ಫಾರ್ಮ್ಸ್ ಎಲ್ಲ ಇದೆ, ಅದೆಲ್ಲ ನೋಡ್ಕೊಂಡು ಸೊ ಜೊತೆಗೆ ಮನು ನಮಗೆ ತುಂಬಾ ವರ್ಷಗಳಿಂದ ಅವರು ಗೊತ್ತಿರೋದ್ರಿಂದ ಅವ್ರಿಗೆ ಏನಾದ್ರೂ ಒಂದು ಮಾಡ್ಬೇಕು, ಒಳ್ಳೆ ಕಂಟೆಂಟ್ ಬಂದ್ರೆ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು ತುಂಬಾ ವರ್ಷಗಳ ಕನಸು. ಇದು ಇವತ್ತು ನಿನ್ನೆ ಮೊನ್ನೆ ಬಂದಿದ್ದಲ್ಲ. ಸೊ ಲಾಸ್ಟ್ ಒಂದು ವಿಸಿಟ್ ಅಲ್ಲಿ ನಮ್ಮ ಟೆಂಪಲ್ ಒಂದು ಓಪನ್ ಸೆರೆಮನಿಗೆ ಅವ್ರು ಬಂದಿದ್ರು. ಆವಾಗ ನನಗೆ ತುಂಬಾ ಅವ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದ್ದಿತ್ತು. ಮತ್ತೆ ಅವ್ರ ಟ್ಯಾಲೆಂಟ್ ವೆರಿ ಒಂದು ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್ ಇದೆ ಅವ್ರಿಗೆ. ಇನ್ನೂ ಅದು ಈ ಸಿನಿಮಾದಲ್ಲಿ ಹೊರಗೆ ಬರುತ್ತೆ. ಈ ಕಾಮಿಡಿ ಕಿಲಾಡಿಗಳು ಅನ್ನೋದು ಬಿಟ್ಟು ಅವರಲ್ಲಿ ಇನ್ನೊಂದು ಏನೋ ಒಂದು ಸರ್ಪ್ರೈಸ್ ತುಂಬಾ ಇದೆ ಅವ್ರ ವಿಷಯದಲ್ಲಿ. ಸೊ ಅದೆಲ್ಲ ನೀವು ನೋಡ್ತೀರಾ. ಸೊ ನಾನು ಹೀಗೆ ಬಿಸ್ನೆಸ್ ಇಂದ ಇದಕ್ಕೆ ಬಂದಿದ್ದು, ನನ್ನನ್ನ ಕರೆಸಿದ್ದು ಈ ಒಂದು ನನ್ನೊಂದು ಕನಸಿತ್ತು ಹಿಂದೆ ಇದ್ದು, ಇವತ್ತಿಂದ ಮೊನ್ನೆ ಇದ್ದಲ್ಲ. ಸೊ ಆ ಒಂದು ಪ್ರೇರಣೆಯಿಂದ ಈಗ ಬಂದಿದ್ದೇನೆ. ಭಟ್ರ ಜೊತೆಲಿ ಕೆಲಸ ಮಾಡೋದು ಇನ್ನೂ ನೆರವೇರಿಲ್ಲ. ಬಹಳ ವರ್ಷಗಳು ಭಟ್ರು ಈ ಭಟ್ರು ಆಗೋಕ್ ಮುಂಚೆ, ನಾನು ಕಲಾವಿದನಾಗಿ 4 ಜನಕ್ಕೆ ತಲುಪೋಕ್ ಮುಂಚೆ ಸಿನಿಮಾ ಮಾಡಬೇಕು ಅಂತ ಸೇರಿದ್ವಿ. ಅದು ನೆರವೇರಲೇ ಇಲ್ಲ. ಆಮೇಲೆ ಸೀರಿಯಲ್ಗಳನ್ನು ಮಾಡ್ತಾ ಇದ್ವಿ. ಆಗಲೂ ಕೂಡ ಭಟ್ರ ಜೊತೆಲಿ ಕೆಲಸ ಮಾಡೋದಕ್ಕೆ ಆಗ್ಲಿಲ್ಲ. ಭಟ್ರ ಬರವಣಿಗೆ ಬಗ್ಗೆ, ಅವರ ನಿರ್ದೇಶನದ ಬಗ್ಗೆ ನಮ್ಗೆ ಆವಾಗಿಂದ ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಒತ್ತಾಸೆ ಇತ್ತು. ಲಾಸ್ಟ್ ಸಿನಿಮಾ ಅವರ ಜೊತೆಯಲ್ಲಿ ಡೈರೆಕ್ಟ್ ಆಗಿ ಅವರ ನಿರ್ದೇಶನದಡಿ ಕೆಲಸ ಮಾಡದೆ ಹೋದ್ರು, ಅವರ ಬ್ಯಾನರ್ನಲ್ಲಿ ಮತ್ತೆ ನಮ್ಮ ದಾವಣಗೆರೆಯ ಪದವಿ ಪೂರ್ವದ ನಾಯಕ ನಟ ಅವರ ತಂದೆ ಮತ್ತೆ ಇವರು ಸೇರಿಕೊಂಡು ಅವರ ಯೋಗರಾಜ್ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಮಾಡಿದಂತ ಪದವಿ ಪೂರ್ವ ಚಿತ್ರದಲ್ಲಿ ನನಗೆ ಒಂದು ಪಾತ್ರ ಸಿಕ್ತು. ಬಹಳ ಅತ್ಯುತ್ತಮವಾದಂತ ಒಂದು ಪಾತ್ರ. ಅದೇ ತಂಡ ಭಟ್ರ ಶಿಷ್ಯಂದ್ರು, ಯೋಗಿ ಅವರಾಗ್ಬೋದು, ಶ್ರೇಯು ಆಗ್ಬೋದು, ಇನ್ನಷ್ಟು ಜನ, ಹರಿಪ್ರಸಾದ್ ಅವರು ಕೂಡ, ಅದರ ನಿರ್ದೇಶಕ ಹರಿಪ್ರಸಾದ್ ಅವರು ಕೂಡ ಅವರ ಗರಡಿಯಿಂದ ಬಂದವರು. ಸೊ ಅವರ ಬ್ಯಾನರ್ ನಡಿಯಲ್ಲಿ 2ನೇ ಚಿತ್ರ ಕೊಟ್ರೆ, ನಿಮ್ಮಡಿ ಕೆಲಸ ಮಾಡೋದು ಬಾಕಿ ಇದೆ ಬಿಟ್ಟಿಲ್ಲ, ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರೇನು ಬರೋದೇ ಬೇಡ, ಅವ್ರು ಸುಮ್ಮನೆ ನನಗೆ ಹೇಳಿ ಕಳ್ಸೋದು ಸಾಕು, ನಾನೇ ಬರ್ತೀನಿ. ಸೊ ಅದು ನೆರವೇರಿದೆ. 2ನೇ ಬ್ಯಾನರ್ಲಿ ಮಾಡ್ತಾ ಇರೋದು, 2ನೇ ಚಿತ್ರದಲ್ಲಿ ಮಾಡ್ತಾ ಇರೋದು ನನಗೆ ಖುಷಿ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಬಹಳ ಪ್ರತಿಭಾವಂತ, ತಿಳುವಳಿಕೆ ಇರುವಂತಹ, ಜವಾಬ್ದಾರಿ ಇರುವಂತಹ, ತುಂಬಾ ಸೃಜನಶೀಲ ತಂಡ ಇದು. ಖುಷಿ ಆಗುತ್ತೆ. ಅವರಿಂದ ನನಗೆ ಬಂದು ಕತೆ ಹೇಳ್ಬೇಕಾಗಿಲ್ಲ. ಯೋಗಿ ಬಂದು ಕತೆ ಹೇಳ್ಬೇಕಾದ್ರೆ ನಮ್ಮ ಮನೇಲಿ ಭಟ್ರು 2-3 ಸರಿ ದೂರವಾಣಿ ಕರೆ ಮಾಡಿದ್ರಂತೆ. ಏನಂದ್ರು ಅಂತ. ಭಟ್ರ ಬಗ್ಗೆ ನಾನು ಏನು ಹೇಳೋದಿದೆ, ಅವರ ಪಾತ್ರದ ಬಗ್ಗೆ, ಅವರ ತಂಡ ರೂಪಿಸಿರುವಂತ ಕಥೆ ಬಗ್ಗೆ ನಾನು ಮಾತಾಡುವಂಥದ್ದು ಏನೂ ಇರಲ್ಲ. ಅದು ಅಚ್ಚುಕಟ್ಟಾಗೇ ಇರುತ್ತೆ. ಕರೆ ಬಂದ್ರೆ ಸಾಕು, ನಾನು ಒಪ್ಕೊಳ್ತೀನಿ. ಪ್ರಾಯಶಃ ಕತೆ ಇಷ್ಟ ಆಯ್ತಾ, ಏನಂತಿದ್ದಾರೆ, ಅವ್ರ ರಿಯಾಕ್ಷನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ ಯೋಗಿ ಅಂತ ನಾನು ಅಂದೆ. ಯೋಗಿಗೆ ಖುಷಿ ಆಗ್ತಿದೆ ಅವರ ಬ್ಯಾನರ್ನಲ್ಲಿ ಮತ್ತೆ ನಾನು ಒಂದು ಪಾತ್ರ ಮಾಡೋದಕ್ಕೆ. ಸಾರಿ, ಇವತ್ತು ನನ್ನ ಧ್ವನಿ ಪೆಟ್ಟಿಗೆ ಹಾಳಾಗೋಗಿದೆ. ಮತ್ತೆ ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಂತೋಷ್ ಕುಮಾರ್ ಅವ್ರಿಗೆ, ಭಟ್ರ ಮೇಡಮ್ ಅವ್ರಿಗೆ ಕ್ಷಮೆ, ನಿಮ್ಮ ಯೋಗಿಗೆ, ಶ್ರೇಯುಗೆ, ಮನುಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಸಂಕ್ರಾಂತಿ ಹಬ್ಬದ ದಿವಸ ಮುಹೂರ್ತ ನಡೆದಿದೆ, ಒಳ್ಳೇದಾಗುತ್ತೆ ಅಂತ ಹಾರೈಸ್ತಾ ಈ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಪಾತ್ರ ಕೊಟ್ಟಿದ್ದಕ್ಕೆ, ನಿಮ್ ಜೊತೆಲಿ ಕೆಲಸ ಮಾಡೋದಕ್ಕೆ ಖುಷಿ ಇದೆ ಅಂತ ಹೇಳ್ತಾ ನನಗೆ 2 ಮಾತುಗಳನ್ನ ಮುಗಿಸ್ತಾ ನಮಸ್ತೆ. ಸೊ ಅವ್ರಿಗೆ ತುಂಬಾ ಒಳ್ಳೇದಾಗಬೇಕು. ಆಮೇಲೆ ಸಂತೋಷ್ ಅವರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಫಿಲ್ಮ್ ಇಂಡಸ್ಟ್ರಿಗೆ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ವಿದ್ಯಾ ಆಲ್ಸೋ, ಅವರೆಲ್ಲರಿಗೂ ಒಳ್ಳೇದಾಗಬೇಕು ಅಂತ ನಾನು ಹಾರೈಸ್ತೀನಿ. ಭಟ್ರು ಪ್ರಭಾವಳಿದು ಇನ್ನೊಂದು ಸಿನಿಮಾ ಇದು ಸಂಪೂರ್ಣ. ಯಾಕಂದ್ರೆ ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದಾವೋ ಅಷ್ಟು ಜಿಲ್ಲೆ ತಳಿಗಳು ಇದಾವೆ ಇವ್ರ ಟೀಮಲ್ಲಿ. ಹಂಗಾಗಿ ಒಬ್ಬೊಬ್ರು ಈಚೆ ಬರ್ತಾರೆ. ಇವರಿಬ್ಬರನ್ನು ನೋಡಿದ್ರೆ ಅವಾಗ ಏನು ಗತಿ ಆಗಿತ್ತು ಒಂದು ದುರ್ಗತಿ ಚಿತ್ರರಂಗಕ್ಕೆ. ಅವಾಗ ಬರ್ಸಿದ ಮಳೆ ಇಬ್ರು ಇನ್ನೂ ಅದು ನಿಂತಿಲ್ಲ, ಬರ್ತಾನೆ ಇದೆ. ಒಂದು ಹೊಸಬರ ತಂಡ.
ಭಟ್ರು ಟೀಮಲ್ಲಿ ಸಾಕಷ್ಟು ಜನ ಹೀರೋಗಳು ಬಂದಿದ್ದಾರೆ, ಕ್ಯಾಮ್ರಾಮನ್ ಬಂದಿದ್ದಾರೆ, ಡೈಲಾಗ್ ರೈಟರ್ ಬಂದಿದ್ದಾರೆ. ನನಗೊಂದ್ಸರಿ ಕಣಕ್ಬಿಟ್ಟಿದ್ರು ಯಾವುದೋ ಡಬ್ಬಿಂಗಲ್ಲಿ, ಬರೀರಿ ಅಂತ. ನಾನು ಬರೆಯಕ್ಕೆ ಬಂದ್ರೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅಂತ ನಾನು ಬರೆಯಲ್ಲ ಭಟ್ರ ಅಂತ. ಹಂಗೆ ಎಲ್ಲರಿಗೂ ಸಾಕಷ್ಟು ಉತ್ತೇಜನ ಮಾಡಿ ಎಲ್ಲರಿಗೂ ಬೆಳೆಸ್ತಾರೆ. ಅದೇ ರೀತಿ ಇದೊಂದು ಸಿನಿಮಾ ಕತೆ ಹೇಳಿದ್ರೆ ನನಗೆ ಭಾಳ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಏನೋ ಒಂದು ಬೇರೆ ಥರನೇ ಒಟ್ಟು ಈ ನೆಲ ಕಂಡುಕೊಂಡಿದ್ದ ಕಥೆನೆ. ಯಾಕಂದರೆ ಸುಮಾರು ಅದು ಕುಲದಲ್ಲಿ ಕೇಳೋರು ಒಂದು 60-70 ವರ್ಷದಿಂದ ಅದನ್ನು ಕೇಳ್ತಾನೆ ಇದ್ದೀವಿ. ಆ ಹಾಡನ್ನ ಇದು ಅಂದರೆ ಸಮಸ್ಯೆಗಳಂತೂ ಇದು ಪರಿಹಾರ ಆಗಿಲ್ಲ. ಇದರಲ್ಲಿ ಆತ್ಮ ಯಾವ ಕುಲ, ಜೀವ ಯಾವ ಕುಲ, ಶೈವರಿಗೊಂದು ಕುಲ, ವೈಷ್ಣವರಿಗೊಂದು ಕುಲ ಹೀಗಾಗಿ ಬಂದಿದೆ. ಈ ಒಂದು ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಇದು ತುಂಬಿ ತುಳುಕ್ತಿದ್ದಾವೆ. ಮತ್ತು ಇದರೊಳಗೆ ಒಂದು ನಿಜವಾಗ್ಲೂ ಅದು ಸರಳವೂ ಹೌದು, ಸುಂದರವೂ ಹೌದು, ಪೌರಾಣಿಕ ಹೌದು, ಸಾಮಾಜಿಕ ಹೌದು, ಇವೆಲ್ಲವೂ ಮಿಶ್ರಿತಗೊಂಡಿರೋಂಥ ಒಂದು ಸಬ್ಜೆಕ್ಟು ಇದು. ಅದೇ ನನಗೆ ಹೇಳೋದು, ಅವನು ಶ್ರೇಯಸ್ ಮಾಡ್ತಿದ್ದಾನೆ ಅಂದಾಗ ನನಗೆ ಒಂದ್ಸರಿ ಗೊತ್ತಿಲ್ಲ, ನಾನು ಯಾವುದೋ ಡೈಲಾಗ್ ಕೆಲಸ ಮಾಡ್ಬೇಕಾದ್ರೆ ಯಾರಾದ್ರು ನನ್ನ ಡೈಲಾಗಲ್ಲಿ ಏನೋ ಇರ್ತೀನಿ, ಯಾವ ಈ ಫೋಟೋ ನೋಡೋಕೆ ಗೊತ್ತಾಗತ್ತೆ ನನಗೆ ಅಂತ ನೋಡಿದಾಗ ಇದು ಮಂಗಳೂರು ಹೆಂಚಿನ ತಳಿ, ನಾನೇ ಯಾವಾಗ ಇದು ಮಂಗಳೂರು ಗೊತ್ತೇ ಇಲ್ಲ ಅವನು, ಇದು ಬಿಟ್ರೆ ಮಂಗಳೂರು ತಳಿ ಇದು ಅಂತ. ಹೌದು ಮಂಗಳೂರು ಅವನೇ ಮಾಡ್ತಿರೋದು ಅಂತ ಹೇಳಿದ್ರು. ಬಹಳ ಸಂತೋಷ ಆಯ್ತು. ಶೆಟ್ರೆ ಒಳ್ಳೆದಾಗಲಿ ಅಂತಂದ್ರು. ನಾನು ಶೆಟ್ರೆ ಅಂತ ಹೇಳಿ, ಯಾಕಂದ್ರೆ ಆ ಕಡೆ ದೊಡ್ಡ ಮಾರ್ಕೆಟ್ ಆಗಿದ್ದೀರ, ಅದಕ್ಕೆ ಶೆಟ್ರೆ ಅಂತಿದ್ದೀನಿ. ಮಂಗಳೂರು ದೊಡ್ಡ ಮಾರ್ಕೆಟ್ ಆದಾಗ ಅದಕ್ಕೆ ಶೆಟ್ರೆ ಒಳ್ಳೇದಾಗ್ಲಿ. ಆಮೇಲೆ ನಮ್ಮ ನಿರ್ಮಾಪಕರು ಹೆಣ್ಕಮ್ಮ ಬಂದಿದ್ದಾರೆ. ಅಯ್ಯೋ ಬಹಳ ಸಂತೋಷ, ಯಾಕೆಂದ್ರೆ ನಮ್ಗೆಲ್ಲರಿಗೂ ರುಚಿ ರುಚಿಯಾಗಿ ಊಟ ಹಾಕಿರೋದಮ್ಮ. ಆ ಮನೆ ಯಾವತ್ತು 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 ತಣ್ಣಗಿರ್ಬೇಕು, ಚೆನ್ನಾಗಿರ್ಬೇಕು. ನನ್ಗೆ ಬಹಳ ಖುಷಿ ಆಯ್ತು ನಿಮ್ಮ ಹೆಸರು ನೋಡಿ ಇಲ್ಲಿ ಅಂತ ಮನೆ ಬಿಟ್ಟು ಕೆಲಸ ಮಾಡಕ್ ಬಂದಿದ್ರಿ. ಸಂತೋಷ ಸರ್. ಆಮೇಲೆ ತುಂಬಾ ವಿಷಯ ಆಲ್ ದಿ ಬೆಸ್ಟ್ ಸರ್. ಉಳ್ಳಕ್ ತುಂಬಾ ನೀರೆಷ್ಟು ಪ್ಯೂರೋ ಅಷ್ಟೇ ಇವ್ರ ಹೃದಯ ಅಷ್ಟೇ ಪ್ಯೂರು. ನಿಜವಾಗ್ಲು ಕನ್ಫ್ಯೂಷನ್ ಇಲ್ಲ. ಅವರು ತುಂಬಾ ಭಟ್ರನ್ನ ಅಂದ್ರೆ ಅಷ್ಟೊಂದು ಪ್ರೀತಿಯಿಂದ ಒಂದು ರೈಟ್ ಪರ್ಸನ್ ರೈಟ್ ಟೈಮ್ಗೆ ರೈಟ್ ಪರ್ಸನ್ ಹತ್ರನೇ ಬಂದಿದ್ದಾರೆ ನಿಜವಾಗ್ಲೂ. ಯಾಕಂದ್ರೆ ನಮ್ಮ ತುಂಬಾ ಪ್ರೊಡ್ಯೂಸರ್ಸ್ ಬರ್ತಾರೆ, ಬಂದು ಅವರು ಉಳ್ಕೊಳ್ಳಲ್ಲ ಏನೇನೋ ಕಾರಣಗಳಿಗೆ, ಅದು ಬೇರೆ ಅದು ನಮ್ಗೆ ಬೇಕಿಲ್ಲ. ಒಳ್ಳೆ ಪ್ರೊಡ್ಯೂಸರು, ಒಳ್ಳೆ ವ್ಯಕ್ತಿಗಳ ಹತ್ರ ಬಂದಿದ್ದಾರೆ, ಬಹಳ ಖುಷಿ ಆಗುತ್ತೆ. ಇನ್ನು ನೆಕ್ಸ್ಟ್ ಟರ್ಮ್ ಯೋಗಿದು ಆ ಸ್ಥಾನದಲ್ಲಿ ಯೋಗಿ, ಬೇಗ ನೀನು ಬರ್ತೀಯಪ್ಪ, ಇಷ್ಟರಲ್ಲೇ ಬಂದ್ಬಿಡ್ತೀಯಪ್ಪ ನೀನು. ಮೋಸ್ಟ್ಲಿ ನೀನು ಇನ್ನೂ ಲೆಂತ್ ಆಗುತ್ತೆ ಅಲ್ಲಿ ಏನಿದೆಯಲ್ಲ, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಕ್ಯಾಮ್ರಾ ಅದು ಇದು, ನೀನು ಬಹುಮುಖ ಪ್ರತಿಭೆ. ಥೋ ದೇವ್ರು ಏನೇನೋ ಕೊಟ್ಬಿಟ್ಟ ಅವನಿಗೆ ಯೋಗಿಗೆ. ಒಳ್ಳೆ ಪ್ರೇಕ್ಷಕ ಕೂಡ, ಹೌದು ಒಳ್ಳೆ ಪ್ರೇಕ್ಷಕ. ಅದನ್ನು ಹಾಕೊಂಡ್ರು ಹಾಕೊಂಡಲ್ಲಿ ಪ್ರೇಕ್ಷಕ ಯೋಗಿ ಕೊಟ್ಟಂದ್ಬಿಟ್ಟು ಇಲ್ಲ ಅದು ಪ್ರೇಕ್ಷಕಗಳು ಮಾಡ್ಕೊಂಡ್ಬಿಡುತ್ತೆ ಅವಾಗ. ಆ ಥರದ ಒಂದು ಒಳ್ಳೆ ನಿಜವಾಗ್ಲೂ ಭಟ್ರು ಮತ್ತೆ ಇವ್ರು ಸೇರಿರೋದು ಬಹಳ ಖುಷಿ ಆಗುತ್ತೆ. ಮತ್ತೇನೋ ಅದೊಂದು ಸಂಚಲನ, ಒಂದು ಸಮೃದ್ಧಿ ಸಂಕೇತ ಇವರಿಬ್ಬರದು. ಅದು ಒಂದು ನಮ್ಗೆ ಗೊತ್ತಿಲ್ಲ, ಹಾಡುಗಳಾಗ್ಬೋದು, ಕಥೆ ಆಗ್ಬೋದು, ಸಿನಿಮಾ ಆಗ್ಬೋದು, ಇಷ್ಟೆಲ್ಲ ಒಳಗೊಂಡಂಥ ಸಿನಿಮಾ. ನಮ್ಮ ಲೋಕೇಶ್ ಅವರು ಇದರ ನಿರ್ಮಾಪಕರು. ಒಳ್ಳೇದಾಗಲಿ, ಎಲ್ಲ ಹೊಸ ಗೊತ್ತೀರಾ. ಸಂಕ್ರಾಂತಿ ದಿನ, ಈ ಸಂಕ್ರಮಣ ಕ್ರಾಂತಿಯ ಸಂಕೇತ ಇದು. ಇವತ್ತಿನ ದಿನ ಈ ಕುಲದಲ್ಲಿ ಕೀಳಾಗಲು ಶುರುವಾಗಿದೆ. ನಿಮ್ಮೆಲ್ಲರ ಸಹಾನುಭೂತಿ, ಪ್ರೋತ್ಸಾಹ, ಕನ್ನಡ ಸಿನಿಮಾಗಳು ಸ್ವಲ್ಪ ಜಾಸ್ತಿ ಮಾರ್ಜಿನ್ ಬಿಟ್ಕೊಳ್ಳಿ. ತುಂಬ ಒತ್ತಲಿಸಿ ಬರ್ಕೊಳ್ಬೇಡಿ. ಇದಕ್ಕೊಂದು ಸ್ವಲ್ಪ ಪ್ರೀತಿ ಕೊಟ್ಕೊಳ್ಳಿ. ಸಂಕಟದಲ್ಲಿದ್ದೀವಿ ಕನ್ನಡದಲ್ಲಿ, ಕನ್ನಡ ಸಿನಿಮಾಗಳು. ಯಾಕೆಂದ್ರೆ ಸಂಕಟದಲ್ಲಿ ಪ್ರೇಕ್ಷಕರೇ ನಮ್ಮನ್ನು ಕೈ ಬಿಟ್ಟಿಲ್ಲ. ಮಿಕ್ಕಿದ ಇದೆಲ್ಲ ವ್ಯಾಪಾರಗಳೇನೆ ಅವೆಲ್ಲನೂ ಆ ಥರದವೆಲ್ಲ ಇದೆ. ನಿಮ್ಮೆಲ್ಲರ ಪ್ರೀತಿ ನಮಗೆ ಸಿಗ್ಲಿ. ಈ ಕುಲದಲ್ಲಿ ಕೀಳಾಗೋದು ಅವನು ನಾನು ಹುಡುಗನೆ ಮಾಡ್ಕೊಟ್ಟೆ, ಅವ್ನು ಮಡೆ ಅಂತಿದ್ದವನು, ನೀನ್ ತೊರೆ ಹಾಕ್ಬಿಟ್ಟು ನದಿಯಾಗಿ ಕರ್ನಾಟಕ ತುಂಬಾ ಓಡಾಡಪ್ಪ ನೀನು. ಮಡೆ ಹಾಕ್ಬಿಟ್ಟಿದ್ದೀಗ, ಮಡೆ ಆದವನು ತೊರೆ ಆಗಿ ನದಿಯಾಗಿ ಕರ್ನಾಟಕ ತುಂಬಾ ಓಡಾಡು. ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್. ಭಟ್ರ ಆಶೀರ್ವಾದ. ಭಟ್ರು ಟಚ್ ಮಾಡಿ ಗೊತ್ತಲ್ಲ, 30-40 ವರ್ಷಕ್ಕೆ ಬದುಕ್ಬಿಡ್ತೀಯ, ಈಗಾಗಲೇ ಬದುಕ್ತವ್ರೆ ಗೊತ್ತಲ್ಲ. ಇನ್ನು ಸಾಕಂತಿಲ್ಲಲ್ಲ ಅಂತ ಆಶೀರ್ವಾದ ಅವ್ರದ್ದು. ಒಳ್ಳೇದಾಗಲಿ. ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್. ಯೋಗರಾಜ್ ಸರ್ ಆಮೇಲೆ ಅವ್ರ ಟೀಮ್ ನನ್ನ ಈ ಸಿನಿಮಾದ ಮೂಲಕ ಡೈರೆಕ್ಟರ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಪಂಚತಂತ್ರದಿಂದ ಗಾಳಿಪಟ ಟು ಗರಡಿ, ಇವಾಗ ಬರ್ತಾರೋ ಕರ್ನಾಟಕ ಗಮನಕ, ಆಮೇಲೆ ಪದವಿಪೂರ್ವ ಇಂಥ ಸಿನಿಮಾಗಳಲ್ಲಿ ಇವಾಗ ಈ ಸಿನಿಮಾದ ಮೂಲಕ ನಿರ್ದೇಶಕನಾಗಿ ಡೆಬ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಸಿನಿಮಾಗೆ ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ, ನಾನು
ಮನೆಯಲ್ಲಿ ಒಂದು ದಿವಸ 2 ಗಂಟೆ ರಾತ್ರಿ ಮಲಗಿರ್ಬೇಕಾದ್ರೆ ಯೋಗಿ ಅವರು ಕಾಲ್ ಮಾಡಿಬಿಟ್ಟು ಆಫೀಸಿಗೆ ಕರೆದ್ರು. ಸರ್ ಅರ್ಜೆಂಟ್, ಯೋಗರಾಜ್ ಸರ್ ಅರ್ಜೆಂಟ್ ಕರೀತಾ ಇದ್ದಾರೆ ಅಂತ. ಅಲ್ಲಿಂದ ಕರೆದು ಏನು ಅಂತ ನೋಡಿದ್ರೆ, ಈ ಥರ ಒಂದು ಸಿನಿಮಾ ಇದೆ, ಅದನ್ನ ನೀನೇ ಡೈರೆಕ್ಟ್ ಮಾಡಬೇಕು ಅಂತ. ಇಡೀ ಟೀಮ್ ಯೋಗರಾಜ್ ಸರ್, ರೇಣುಕಾ ಮೇಡಮ್, ಆಮೇಲೆ ನಮ್ಮ ಅಮೋಲ್, ಇಡೀ ಯೋಗರಾಜ್ ಸಿನಿಮಾಸ್ ತಂಡ ಎಲ್ಲ ಸೇರಿ ಈ ಸಿನಿಮಾನ ನೀನು ಡೈರೆಕ್ಟ್ ಮಾಡಬೇಕು ಅಂತ ಮಧ್ಯರಾತ್ರಿ 2 ಗಂಟೆಗೆ ನನ್ನ ಒಪ್ಪಿಸಿ ಇವತ್ತು ಡೈರೆಕ್ಟರ್ ಮಾಡಿದ್ದಾರೆ. ಆಮೇಲೆ ಈ ಸಿನಿಮಾಗೆ ಇವರು ನಮ್ಮ ಮನು ಅವರು, ಆಮೇಲೆ ಇವರು ಸೋನಲ್ ಅವರು ತುಂಬ ಸಪೋರ್ಟಿವ್ ಆಗಿ ಮಾತಾಡೋದೇ ದಯವಿಟ್ಟು ಯೋಗರಾಜ್ ಸರ್ ಇರೋದ್ರಿಂದ ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಆಮೇಲೆ ಮೇನ್ಲಿ ನಮ್ಮ ಹೀರೋಯಿನ್ ಮನು, ಆಮೇಲೆ ಸೋನಲ್, ಪಂಚತಂತ್ರದಿಂದ ಒಟ್ಟಿಗೆ ಕೆಲಸ ಮಾಡ್ಕೊಂಡು ನಮ್ಮ ಫ್ರೆಂಡ್, ಒಳ್ಳೆ ಫ್ರೆಂಡ್. ಇವರೆಲ್ಲ ಜಾಯ್ನ್ ಆಗಿರೋದು, ಇವ್ರ ಜೊತೆ ಕೆಲಸ ಮಾಡೋದು ತುಂಬ ಖುಷಿ ಇದೆ. ಒಂದು ಒಳ್ಳೆ ಟೀಮ್ ನಂಗೆ ಸಿಕ್ಕಿರೋದು ತುಂಬ ಖುಷಿ ಇದೆ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಟೀಮ್ಗೆ ಇರಲಿ. ಆ್ಯಕ್ಚುಲಿ ನೆನ್ನೆ ನಾನು ವೆಂಕಟೇಶ್ ಸರ್ ಕಾಲ್ ಮಾಡಿದಾಗ ಈಗ ಡೈರೆಕ್ಷನ್ ಮಾಡ್ತಿದ್ದೀನಿ ಅಂದಾಗ ವೆಂಕಟೇಶ್ ಸರ್ ಹೇಳಿದ್ರು, ಯೋಗರಾಜ್ ಸರ್ ಟೀಮಿಂದ ಯಾರಾದರೂ ಬಂದರೂ ಫಸ್ಟ್ ಎಲ್ಲರಿಗೂ ನಮ್ಮ ಆಶೀರ್ವಾದ ಇದ್ದೇ ಇರುತ್ತೆ. ಹಂಗೆ ನಮ್ಮ ಕಡೆಯಿಂದ, ನಮ್ಮ ಮಾಧ್ಯಮದವ್ರು ಯಾರ್ಯಾರಿದ್ದಾರೆ ಎಲ್ಲರೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅವ್ರು ನೆನ್ನೆ ಮಾತು ಹೇಳಿದ್ರು. ಹಾಗೆ ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಒಂದು ಹೊಸೊಬ್ರು ಬಂದಿದ್ದೀವಿ, ನಮ್ಮೆಲ್ಲ ಹೊಸ ಟೀಮಿಗೆ ನೀವೆಲ್ಲರೂ ಆಶೀರ್ವಾದ ಮಾಡ್ಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಆಗಿರ್ಬೋದು, ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ನಮಗೆ ಏನೋ ನನಗೊಂದು ಕನಸು, ಒಂದು 5-6 ವರ್ಷದ ಮುಂಚೆ ನಾವು ಬೇಕರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ದೊಡ್ಡ ಬ್ಯಾನರ್ ಲಾಂಚ್ ಆಗಬೇಕು ಅನ್ನೋದು ತುಂಬ ಕನಸು. ಅದೇ ಖುಷಿ ನನಗೆ ಸರ್ರು, ನನಗೆ ಫಸ್ಟ್ ಟೈಮ್ ನನಗೆ ಆಗಿಂದ ಸ್ವಲ್ಪ ಸಿನಿಮಾಗಳು ನೋಡ್ತಾ ಇದ್ದೆ, ನಮಗೆ ಸರ್ದು ನನ್ನ ಕೈ ಪ್ರತಿಯೊಂದು ಸಿನಿಮಾನು ನೋಡ್ಕೊಂತ ಇದ್ದೆ. ಈ ಸಿನಿಮಾದ ಒಂದು ಲಾಂಚ್ ಆಗಬೇಕು ಅನ್ನೋ ಟೈಮಲ್ಲಿ ನಮಗೆ ಸಂತೋಷ್ ಸರ್ ಮತ್ತೆ ವಿದ್ಯಾ ಮೇಡಮ್ ಇಬ್ರು ನನಗೆ ನಮಗೆ ಆಂಜನೇಯನ ಕೃಪೆ ಅಂತ ಹೇಳ್ಬೇಕು. ಆ ಬಜರಂಗಿನೇ ನಮಗೆ ಆಶೀರ್ವಾದ ಮಾಡಿ ನಮಗೆ ಜೈಂಟ್ ಫ್ಯಾಮಿಲಿ ಮಾಡಿಕೊಂಡು ಎಲ್ಲರೂ ಮೊದಲು ಅದು ಆಂಜನೇಯಕ್ಕೆ ನಾವು ಯಾವಾಗಲೂ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರೆ ಸಾಕು. ಇವೆರಡು ನಮಗೆ 2 ಪಿಲ್ಲರ್ ಇದ್ದಂಗೆ. ಇದಾದ್ಮೇಲೆ ನಮಗೆ ಪ್ರತಿಯೊಂದು ನಮಗೆ ಯೋಗಿಯನ್ನ ಸಿಕ್ಕಿದಂತೂ ತುಂಬಾ ಖುಷಿ ಆಯ್ತು. ಕತೆ, ಚಿತ್ರಕಥೆ, ಸಂಭಾಷಣೆ ಪ್ರತಿಯೊಂದು ಕೂಡ ನನ್ನ ಸ್ಟ್ರೆಂತ್. ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ಏನಾದ್ರು ಮಾಡಬೇಕಾದ್ರೆ ಒಂದು 5 ಎಪಿಸೋಡ್ ಆದ್ಮೇಲೆ ಆಚೆ ನಿಂತಿದ್ರು, ಮನು ನೀವು ಟೈಮಿಂಗ್ ಸೆಟ್ ಮಾಡ್ಕೊಂಡು ನಿಜವಾಗ್ಲೂ ವಿನ್ ಆದ್ರೂ ಆಗ್ಬೋದು ಅಂತ ಹೇಳಿದ್ರು. ನಿಜವಾಗ್ಲೂ ನನ್ನ ನಾಡಿ ಮಿಡಿತ, ನನ್ನ ಸ್ಟ್ರೆಂತ್ ಏನಾದ್ರು ಗೊತ್ತಿರೋದಾದ್ರೆ ಮಾತ್ರ ಕರೆಕ್ಟಾಗಿ ಬರೆಯೋಕ್ಕೆ ಜನಗಳಿಗೆ ತಲುಪಿಸೋಕೆ ಸಾಧ್ಯ. ಥ್ಯಾಂಕ್ ಯು ನಮ್ಮ ಬಗ್ಗೆ ತಿಳ್ಕೊಂಡಿರೋದಕ್ಕೆ. ಹಾಗೆ ನಮ್ಮ ಲೋಕಿ ಸರ್, ಥ್ಯಾಂಕ್ ಯು. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಹುಡುಗ ಬೆಳಿ ಅಂತ ತುಂಬಾ ಸಾಥ್ ಕೊಡ್ತಾರೆ. ಹಾಗೆ ನಮ್ಮ ರಾಮಾಚಾರ್ಯ, ನಮ್ಮ ಸೀರಿಯಲ್ ಹಿರಿಯರು ನಮ್ಮ ಸಿನಿಮಾ ತಂಡದಲ್ಲಿ ಕೂಡ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ನಿರ್ದೇಶಕರು, ಅವ್ರು ಮಾತಾಡೋದಲ್ಲ, ನಾನು ಸ್ವಲ್ಪ ಹೇಳಿದ್ರು ಮಾತಾಡ್ತಾ ಇದ್ದೀನಿ. ಅಲ್ಲಿ ಅವ್ರ ಮಾತು ಕಡಿಮೆ, ಕೆಲಸ ಜಾಸ್ತಿ. ಒಂದೊಂದ್ಸತಿ ಕ್ವಶನ್ ಹಾಕಿದ್ರೆ ಯಾರು ಕೊಡ್ಬೇಕಾಗಲ್ಲ, ಆ ಮಟ್ಟಕ್ಕೆ ಥಿಂಕ್ ಮಾಡ್ತಾರೆ. ನಾವು ಮೇಲ್ಗಡೆ ಚಿಕ್ಕದಾಗಿ ಎಳೆ ಹೇಳಿದ್ರೆ ಅವ್ರು ಆಲ್ಮೋಸ್ಟ್ ಒಂದು 150 ಅಡಿ ರಿಗ್ನ ಕೊರೆದು ನೀರು ತಗ್ತಿರ್ತಾರೆ. ನಾವು 50 ಅಡಿಗೆ ಬಂಡೆ ಸಿಕ್ತು ಅಂತ ಮೋಟರ್ ಕೂಡ ಕೊಟ್ಟಾಗ್ತೀವಿ. ಇನ್ನು ನಮ್ಮ ಸೋನಲ್ ಮೇಡಮ್ ಅವರು, ದಿಗಂತ್ ಅವರು, ಎಲ್ಲರ ಜೊತೆನೂ ವರ್ಕ್ ಮಾಡಿದ್ದೀನಿ ತಲವಾರಪೇಟೆ ಸಿನಿಮಾದಲ್ಲಿ. ಇನ್ನು ಅದು ಬಿಟ್ಟರೆ ನನ್ನ ಪ್ರೀತಿಯ ಮನೋಮೂರ್ತಿ ಸರ್ನ ಮುಂಗಾರು ಮಳೆಯಿಂದ ನಾವೆಲ್ಲ ಆಲ್ಮೋಸ್ಟ್ ಅವರಿಗೆ ಅಭಿಮಾನಿಗಳಿಲ್ಲದೇ ಇಲ್ಲ, ಪ್ರತಿಯೊಬ್ಬರು ಅಭಿಮಾನಿಗಳೇ. ಅವರು ನಮ್ಮ ತಂಡದಲ್ಲಿ ಪ್ರೀತಿಯಿಂದ ನಮಗೆ ಸಪೋರ್ಟ್ ಮಾಡ್ತಾರೆ, ಧನ್ಯವಾದಗಳು. ಹಾಗೆ ನಮ್ಮ ರಘು ಸರ್, ರಂಗಾಯ ರಘು ಸರ್ನ ಸುಮಾರು ಕಾಮಿಡಿ ಕಿಲಾಡಿಯಲ್ಲಿ ಅವರ ಮಿಮಿಕ್ರಿಯನ್ನೇ ಜಾಸ್ತಿ ಮಾಡಿ ಬೆಳೆದಂಥವ್ರು. ಇವತ್ತು ಅವ್ರ ಜೊತೆ ನಾನು ಪಾತ್ರನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನಿಜವಾಗ್ಲೂ ಅದು ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಶರತ್ ಸರ್, ಅವರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ. ಇನ್ನು ಪ್ರತಿಯೊಂದು ಮೇಡಮ್ ಪ್ರತಿಯೊಂದು ಏನೇ ಇದ್ರು ಫೋನ್ ಮಾಡಿ, ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ, ಏನೇ ಹೇಳ್ಬೋದು, ಏನಾಯ್ತು ಅಂತ ಹೇಳ್ತಾರೆ, ಪ್ರತಿಯೊಂದು ಕಷ್ಟ ಸುಖನ ವಿಚಾರಿಸ್ತಾರೆ. ಥ್ಯಾಂಕ್ ಯು. ಹಾಗೆ ವಿದ್ಯಾ ಮೇಡಮ್, ಸಂತೋಷ್ ಸರ್ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ತುಂಬಾ ಕಾರಣಕರ್ತರು. ಥ್ಯಾಂಕ್ ಯು ಮೇಡಮ್. ಹಾಗೆ ನಮ್ಮ ನಿರಂಜನ್ ಬಾಬು ಸರ್, ನಾವೇನಾದ್ರೂ ಇಲ್ಲಿ ನಿಂತ್ಕೋಬೇಕು, ಅಲ್ಲಿ ನಿಂತ್ಕೋಬೇಕು, ಕರೆಕ್ಟಾಗಿ ನಿಮಗೆ ಕ್ಯಾಮ್ರಾ ಏನಾದ್ರೂ ಶೇಕ್ ಆದ್ರೆ ಫಸ್ಟ್ ಕ್ಯಾಮ್ರಾಮೇನೆ ನೀವು ಕೇಳೋರು. ಅವ್ರು ನಮಗೆ ನೆಟ್ಟಿಗಿದ್ದು ನಮ್ಮ ನೆಟ್ಟನ್ನ ಇಡೀ ಕರ್ನಾಟಕಕ್ಕೆ ನಮ್ಮ ಕ್ಲೀನಾಗಿ ತೋರಿಸ್ತಾರೆ ಅಂದ್ರೆ ನಿಜವಾಗ್ಲೂ ಅವರೇ ಕ್ಯಾಮ್ರಾಮನೇ ನಮಗೆ ನಿಜವಾಗ್ಲೂ ಸ್ಪೀಡ್ ಬಾಬು ಅಂತ ಮೇಡಮ್ ಟೈಟ್ಲ್ ಕೊಟ್ಟಿದ್ದಾರೆ. ಇನ್ನ ಇವತ್ತು ತುಂಬಾ ಖುಷಿಯಾದ ದಿನ ಅಂದ್ರೆ ನಾವು ಪೂಜೆ ಅವಾಗ ಅಂತ ಮಾತಾಡ್ತಾನೆ ಇತ್ತು. ಇದು ಪೂಜೆ ಗೊತ್ತಿಲ್ಲ, ಒಳ್ಳೆ ದಿನ ಈ ತರ ಕಾಯ್ತಾ ಇತ್ತು, ಅದಕ್ಕೆ ತುಂಬಾ ಕಡಿತಾ ಇತ್ತು ಪೂಜೆ. ಇವತ್ತು ಸಂಕ್ರಾಂತಿ ಹಬ್ಬದ ದಿವಸ
ಜಗ್ಗೇಶ್ ಅಣ್ಣ ನಮಗೆ ಪೋಸ್ಟ್ ಲಾಂಚ್ ಮಾಡಿದ್ರು, ಮತ್ತೆ ನಮ್ಮ ಕಾಮಿಡಿ ಕಿರಣಿ ವೇದಿಕೆ ನಮ್ಮ ಶರಣಯ್ಯ ಸರ್, ಸತೀಶ್ ಸರ್ ಬಂದು ಆಶೀರ್ವಾದ ಮಾಡಿದ್ರು. ಇನ್ನು ನಮ್ಮ ಭಟ್ರು ಸರ್ ಜೊತೆಲೇ ಇದ್ದಾರೆ, ಆಲ್ಮೋಸ್ಟ್ ಅವಾಗಿಂದಲೂ ಜೊತೆಲೇ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ. ಪೂರ್ತಿ ಆಲ್ಮೋಸ್ಟ್ ನನಗೆ ಯಾರ್ಯಾರು ಗುರುಗಳಿದ್ರು ನಮ್ಮ ಜರ್ನಿಲಿ ಪ್ರತಿಯೊಬ್ರು ಇವತ್ತು ಸಂಕ್ರಾಂತಿ ತುಂಬಾ ದೊಡ್ಡ ಆಶೀರ್ವಾದ ಸಿಕ್ತು ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಬಂದಿರುವಂತ ಪ್ರೀತಿ ಎಲ್ಲ ಸ್ನೇಹಿತರು, ನಮ್ಮ ಪ್ರೀತಿಯ ಚಿಕ್ಕಮ್ಮ, ದೊಡ್ಡಮ್ಮ, ನಮ್ಮ ಅವ್ವ, ನಮ್ಮ ವೈಫ್ ಎಲ್ಲ ಪ್ರತಿಯೊಬ್ರು ಯಾರ್ಯಾರು ನನ್ನ ಸ್ನೇಹಿತರು ಬಂದರೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ಜಿಮ್ಮಲ್ಲಿ ನನ್ನ ಪ್ರತಿ ಸಲ ತುಂಬಾ ಡಯಟ್ ಮಾಡಿಸಿ ವರ್ಕೌಟ್ ಮಾಡಿಸ್ತಂತ ಪ್ರತಿಯೊಬ್ಬರು, ಸುಮಾರು ಒಂದು ಜಿಮ್ಮಲ್ಲಿ ನಾನು ಕೆಲಸ ಮಾಡಿಲ್ಲ, 4-5 ಜಿಮ್ಮಲ್ಲಿ ಕೆಲಸ ಮಾಡಿದ್ದೀನಿ. ಅವರೆಲ್ಲರಿಗೂ ಕೂಡ ಟ್ರೈನರ್ಗೆ ಧನ್ಯವಾದಗಳು. ಬನ್ನಿ, ಹತ್ರ ಬನ್ನಿ ಸರ್.